Hello students, welcome to my YouTube channel. It's Math Time. ಈ ಚಾನಲ್ ಅಲ್ಲಿ ನಾನು ಫಸ್ಟ್ PUC ಮ್ಯಾಥಮೆಟಿಕ್ಸ್ ಕೋರ್ಸ್ ನ ಸ್ಟಾರ್ಟ್ ಮಾಡಿದೀನಿ. ಈಗ ಆಲ್ರೆಡಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಮುಗ್ದಿರೋದ್ರಿಂದ ನಾನು ಸೆಟ್ ಥಿಯರಿ ಜೊತೆಗೆ ನಿಮ್ಮ ಚಾಪ್ಟರ್ 8 ಏನಿದೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅದನ್ನು ಸಹ ಸೈಮಲ್ಟೇನಿಯಸ್ ಆಗಿ ಮಾಡೋಣ ಅನ್ಕೊಂಡಿದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋತೀವಿ. ಅದಕ್ಕೆ ರಿಲೇಟೆಡ್ ಎಲ್ಲ ಕಾನ್ಸೆಪ್ಟ್ಸ್ ಹಾಗೆ ಫಾರ್ಮುಲಾಸ್ ಗಳನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸೊ ದಟ್ ನಿಮ್ಮ ಎಕ್ಸರ್ಸೈಸ್ ಅಲ್ಲಿ ಇರೋ ಕ್ವೆಶನ್ಸ್ ಹಾಗೆ ಎಕ್ಸಾಮ್ ಅಲ್ಲಿ ಕೇಳೋ ಕ್ವೆಶನ್ಸ್ ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂತ ಕೇಳಿದ ತಕ್ಷಣ ನಿಮ್ಮ ತಲೆಗೆ ಬರೋ ಕ್ವೆಶನ್ ಸೀಕ್ವೆನ್ಸ್ ಅಂದ್ರೆ ಏನು, ಸೀರೀಸ್ ಅಂದ್ರೆ ಏನು. ಸೊ ಮೊದಲು ನಾವು ಸೀಕ್ವೆನ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೀಕ್ವೆನ್ಸ್ ಈಸ್ ಎನ್ ಆರ್ಡರ್ಡ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಅಕಾರ್ಡಿಂಗ್ ಟು ಎ ಸರ್ಟೈನ್ ರೂಲ್. ನಾವು ನಂಬರ್ಸ್ ನ ಒಂದು ಪರ್ಟಿಕ್ಯುಲರ್ ರೂಲ್ ನ ಅನುಗುಣವಾಗಿ ಅಥವಾ ಒಂದು ಡೆಫಿನೆಟ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದ್ರೆ ಅದನ್ನ ನಾವು ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 1 2 3 4 5 6 ಅಂಡ್ ಸೋ ಆನ್. ಇಲ್ಲೇನಾಗಿದೆ, ಇಲ್ಲಿ ನಂಬರ್ಸ್ಗಳು, ಇಲ್ಲಿ ನಾನು ನಂಬರ್ಸ್ ನ ಒಂದು ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದೀನಿ. ಸೊ ಇದು ಒಂದು ಸೀಕ್ವೆನ್ಸ್ ಆಗುತ್ತೆ. ಈಗ ಇನ್ನೊಂದು ಸೀಕ್ವೆನ್ಸ್ ನ ಬರಿತೀನಿ 2 4 6 8 ಅಂಡ್ ಸೋ ಆನ್. ಇಲ್ಲೂ ಕೂಡ ಈ ನಂಬರ್ಸ್ ಒಂದು ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿದೆ. 2ಗೆ +2 ಮಾಡಿದ್ರೆ 4 ಸಿಗುತ್ತೆ, 4ಗೆ 2 ಆಡ್ ಮಾಡಿದ್ರೆ 6 ಸಿಗುತ್ತೆ, 6ಗೆ 2 ಆಡ್ ಮಾಡಿದ್ರೆ 8 ಸಿಗುತ್ತೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗಿದೆ. ಹಾಗಾಗಿ ಇದು ಕೂಡ ಒಂದು ಸೀಕ್ವೆನ್ಸ್ ಆಗುತ್ತೆ. ಹಾಗೆ ನಾನು ಈ ಸೀಕ್ವೆನ್ಸ್ ಅಲ್ಲಿ 2 4 6 8 ಅಂತ ಏನು ಬರ್ದಿದ್ದೀನಿ ಇವುಗಳನ್ನ ಟರ್ಮ್ಸ್ ಅಂತ ಕರೀತಾರೆ. ಹಾಗೇನೆ ಫಸ್ಟ್ ಟರ್ಮ್ ನ A1 ಇಂದ ಡಿನೋಟ್ ಮಾಡ್ತೀವಿ, ಸೆಕೆಂಡ್ ಟರ್ಮ್ ನ A2 ಇಂದ ಡಿನೋಟ್ ಮಾಡ್ತೀವಿ, ಥರ್ಡ್ ಟರ್ಮ್ ನ A3 ಇಂದ, ಫೋರ್ತ್ ಟರ್ಮ್ ನ A4 ಇಂದ ಡಿನೋಟ್ ಮಾಡ್ತೀವಿ. ಇದೇ ರೀತಿ ಕಂಟಿನ್ಯೂ ಆಗಿ ಸಮ್ nth ಪೊಸಿಷನ್ ನಲ್ಲಿರೋ ಟರ್ಮ್ ನ ನಾವು An ಇಂದ ಡಿನೋಟ್ ಮಾಡ್ತೀವಿ ಅಂಡ್ ಅದನ್ನ nth ಟರ್ಮ್ ಅಂತ ಕರೀತಾರೆ. ಹಾಗೆ nth ಟರ್ಮ್ ಗೆ ಇನ್ನೊಂದು ಹೆಸರು ಕೂಡ ಇದೆ, ದಟ್ ಈಸ್ ಜನರಲ್ ಟರ್ಮ್ ಆಫ್ ದ ಸೀಕ್ವೆನ್ಸ್. ದೇರ್ ಆರ್ 2 ಟೈಪ್ಸ್ ಆಫ್ ಸೀಕ್ವೆನ್ಸ್. ಒನ್ ಇಸ್ ಫೈನೈಟ್ ಸೀಕ್ವೆನ್ಸ್ ಅಂಡ್ ಅದರ್ ಇಸ್ ಇನ್ಫೈನೈಟ್ ಸೀಕ್ವೆನ್ಸ್. ಒಂದು ಸೀಕ್ವೆನ್ಸ್ ಅಲ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದ್ರೆ ಅಂತ ಸೀಕ್ವೆನ್ಸ್ ನ ನಾವು ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಹಾಗೆ ನಾವು ಒಂದು ಸೀಕ್ವೆನ್ಸ್ ಅಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದ್ರೆ ಅಂತ ಸೀಕ್ವೆನ್ಸ್ ನಾವು ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈ ಸೀಕ್ವೆನ್ಸ್ ನ ನೋಡಿ, ಯಾವ ರೀತಿ ಇದೆ ಇದು 1 2 3 4 5 6 7 8 ಹೀಗೆ ಹೋಗ್ತಾ ಇದೆ. ಎಲ್ಲಿವರೆಗೂ ಹೋಗ್ತಾ ಇದೆ? ಇನ್ಫಿನಿಟಿ ವರೆಗೂ ಹೋಗ್ತಾ ಇದೆ. ಸೊ ಈ ಸೀಕ್ವೆನ್ಸ್ ಅಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದೆ, ಹಾಗಾಗಿ ಇದು ಇನ್ಫೈನೈಟ್ ಸೀಕ್ವೆನ್ಸ್ ಆಯ್ತು. ಅದೇ ನಾನು ಈ ಸೀಕ್ವೆನ್ಸ್ ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈಗೇನಾಯ್ತು, ಈ ಸೀಕ್ವೆನ್ಸ್ ಅಲ್ಲಿ ಬರೀ 4 ಟರ್ಮ್ಸ್ ಇದೆ, ಹಾಗಾಗಿ ಇದು ಒಂದು ಫೈನೈಟ್ ಸೀಕ್ವೆನ್ಸ್ ಆಯ್ತು. ಅಷ್ಟೇ, ಸಿಂಪಲ್. ಸೊ ನಾವು ಸೀಕ್ವೆನ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ. ನೆಕ್ಸ್ಟ್ ನಾವು ಸೀರೀಸ್ ಅಂದ್ರೆ ಏನು ಅಂತ ನೋಡೋಣ ನಮ್ಮ ನೆಕ್ಸ್ಟ್ ಪೇಜ್ ಅಲ್ಲಿ. ಸೊ ಏನಿದೆ ಇಲ್ಲಿ, ಲೆಟ್ A1 A2 A3 ಸೋ ಆನ್ AN be a ಸೀಕ್ವೆನ್ಸ್. ನಮಗೆ ಇಲ್ಲೊಂದು ಸೀಕ್ವೆನ್ಸ್ ಕೊಟ್ಬಿಟ್ಟಿದ್ದಾರೆ. ಈಗ ನಾವು ಸೀರೀಸ್ ಬಗ್ಗೆ ಹೇಳೋದಾದ್ರೆ ಸೀರೀಸ್ ಏನಾಗುತ್ತೆ, ನಮಗೆ ಕೊಟ್ಟಿರೋ ಸೀಕ್ವೆನ್ಸ್ ಅಲ್ಲಿ ಎಲ್ಲೆಲ್ಲಿ ಕಾಮಾ ಇದೆ ಅಲ್ಲೆಲ್ಲ ನಾವು ಪ್ಲಸ್ ಹಾಕ್ಬೇಕು, ಅದೇ ನಮ್ಮ ಸೀರೀಸ್ ಆಗಿರುತ್ತೆ. ಸೊ A1 plus A2 plus A3 plus so on plus AN. This is the series associated with the given sequence. ಹಾಗಾದ್ರೆ ಸೀಕ್ವೆನ್ಸ್ಗೂ ಸೀರೀಸ್ಗೂ ಇರೋ ಒಂದು ಡಿಫ್ರೆನ್ಸ್ ಏನು? ನಮಗೆ ಸೀಕ್ವೆನ್ಸ್ ಅಲ್ಲಿ ಟರ್ಮ್ಸ್ ಗಳ ಮಧ್ಯೆ ಕಾಮಾ ಇರುತ್ತೆ, ಅದೇ ನಮ್ಮ ಸೀರೀಸ್ ಅಲ್ಲಿ ಟರ್ಮ್ಸ್ ಗಳ ಮಧ್ಯೆ ಪ್ಲಸ್ ಇರುತ್ತೆ. ಸೊ ಟರ್ಮ್ಸ್ ಗಳ ನಡುವೆ ಕಾಮಾ ಇದ್ರೆ ನಾವು ಅದನ್ನ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಹಾಗೆ ಟರ್ಮ್ಸ್ ಗಳ ನಡುವೆ ಪ್ಲಸ್ ಇದ್ರೆ ಅದನ್ನ ನಾವು ಸೀರೀಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ 2 4 6 8 ಸೋ ಆನ್. ಇದು ಒಂದು ಸೀಕ್ವೆನ್ಸ್ ಆಗಿರುತ್ತೆ ಅಂತ ನಾವು ಲಾಸ್ಟ್ ಪೇಜ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ನಾವು ಸೀರೀಸ್ ಬರೆಯೋದಾದ್ರೆ ಸೀರೀಸ್ ಏನಾಗುತ್ತೆ, 2 + 4 + 6 + 8 + ಸೋ ಆನ್. ಈ ತರ ಇದು ಒಂದು ಸೀರೀಸ್ ಆಯ್ತು. ಹಾಗೆ ಸೀರೀಸ್ ಅಲ್ಲೂ ಸಹ 2 ಟೈಪ್ಸ್ ಇರುತ್ತೆ, ಫೈನೈಟ್ ಸೀರೀಸ್ ಅಂಡ್ ಇನ್ಫೈನೈಟ್ ಸೀರೀಸ್. ಒಂದು ಸೀರೀಸ್ ಅಲ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದ್ರೆ ಅದನ್ನ ಫೈನೈಟ್ ಸೀರೀಸ್ ಅಂತ ಹೇಳ್ತೀವಿ. ಹಾಗೇನೆ ಒಂದು ಸೀರೀಸ್ ಅಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದ್ರೆ ಅದನ್ನ ನಾವು ಇನ್ಫೈನೈಟ್ ಸೀರೀಸ್ ಅಂತ ಹೇಳ್ತೀವಿ. ತುಂಬಾ ಸಿಂಪಲ್ ವೇ ಅಲ್ಲಿ ನಾವು ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ನಾವು ಇದರಲ್ಲಿ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನು ಸಹ ನೋಡೋಣ. ನಮಗೆ AN = n+3 ಅಂತ ಕೊಟ್ಟಿದ್ದಾರೆ. ನಾವು A1 A2 A3 ಏನಾಗುತ್ತೆ ಅಂತ ಹೇಳ್ಬೇಕು. ಸೊ ಇಲ್ಲಿ n ಪ್ಲೇಸ್ ಅಲ್ಲಿ 1 ಕೊಡಿ, ಅವಾಗ ನಮಗೆ ಫಸ್ಟ್ ಟರ್ಮ್ ಸಿಗುತ್ತೆ. ಸೊ ಏನಾಯ್ತು, 1 + 3 = 4. ಸೊ 4 is ಅವರ್ ಫಸ್ಟ್ ಟರ್ಮ್. ಅದೇ ರೀತಿ n ಪ್ಲೇಸ್ ಅಲ್ಲಿ 2 ಕೊಡಿ, ಅವಾಗ ನಮಗೆ ಸೆಕೆಂಡ್ ಟರ್ಮ್ ಸಿಗುತ್ತೆ. ಎಷ್ಟಾಯ್ತು, 2 + 3 5 ಆಯ್ತು. ದಿಸ್ ಇಸ್ ಅವರ್ ಸೆಕೆಂಡ್ ಟರ್ಮ್. ಅದೇ ರೀತಿ n ಪ್ಲೇಸ್ ಅಲ್ಲಿ 3 ಕೊಟ್ರೆ ನಮಗೆ ಥರ್ಡ್ ಟರ್ಮ್ ಸಿಗುತ್ತೆ. ಇದೇ ರೀತಿ ನೀವು ನೆಕ್ಸ್ಟ್ ಇರೋ ಟರ್ಮ್ಸ್ ಕೂಡ ಫೈಂಡ್ ಮಾಡಬಹುದು.
ಸೊ ಈ ರೀತಿ ಸಿಂಪಲ್ ಕ್ವೆಶನ್ಸ್ ಕೂಡ ನಿಮ್ಮ ಎಕ್ಸರ್ಸೈಸ್ ಅಲ್ಲಿ ಸಿಗುತ್ತೆ. ನಾವು ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ನಾವು ಈ ಚಾಪ್ಟರ್ ಅಲ್ಲಿರೋ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ನಮ್ಮ ನೆಕ್ಸ್ಟ್ ಪೇಜ್ ಅಲ್ಲಿ. ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ಓದಿರ್ತೀರಾ. ಹಾಗಾದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಥವಾ AP ಅಂದ್ರೆ ಏನು? ಇಟ್ ಈಸ್ ಎ ಸೀಕ್ವೆನ್ಸ್ ವಿತ್ ಕಾಮನ್ ಡಿಫರೆನ್ಸ್. ನಮ್ಮ AP ಏನಿದೆ ಅದು ಕೂಡ ಒಂದು ಸೀಕ್ವೆನ್ಸ್ ಆಗಿರುತ್ತೆ. ಹಾಗೆ ಅದರಲ್ಲಿ ಡಿಫರೆನ್ಸ್ ಕಾಮನ್ ಆಗಿರುತ್ತೆ. ಅಂದ್ರೆ ಒಂದು ಟರ್ಮ್ ಮತ್ತೆ ಅದರ ನೆಕ್ಸ್ಟ್ ಟರ್ಮ್ ಮಧ್ಯೆ ಏನ್ ಡಿಫರೆನ್ಸ್ ಇರುತ್ತೆ ಅದು ಎಲ್ಲ ಕಡೆ ಸೇಮ್ ಇರುತ್ತೆ. ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ. 1, 3, 5, 7, 9 ಅಂಡ್ ಸೋ ಆನ್. ಇದರಲ್ಲಿ ಫಸ್ಟ್ ಟರ್ಮ್ಗೂ ಸೆಕೆಂಡ್ ಟರ್ಮ್ಗೂ ಇರೋ ಡಿಫರೆನ್ಸ್ ಎಷ್ಟು? 3 - 1 2. ಅದೇ ರೀತಿ ಸೆಕೆಂಡ್ ಟರ್ಮ್ ಮತ್ತೆ ಥರ್ಡ್ ಟರ್ಮ್ಗೂ ಇರೋ ಡಿಫರೆನ್ಸ್ ಕೂಡ 2. ಇದೇ ರೀತಿ ನೆಕ್ಸ್ಟ್ ಇರೋ ಎಲ್ಲ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಗಳ ನಡುವೆ ಕೂಡ ಡಿಫರೆನ್ಸ್ 2ನೇ ಇರುತ್ತೆ. ಸೊ ಇದೇನಾಯ್ತು? ಇದು ಒಂದು ಸೀಕ್ವೆನ್ಸ್ ವಿತ್ ಕಾಮನ್ ಡಿಫರೆನ್ಸ್ ಆಯ್ತು. ಸೊ ದಿಸ್ ಈಸ್ ಅನ್ AP. ಹಾಗಾದ್ರೆ AP ಇದು ಜನರಲ್ ಫಾರ್ಮ್ ಹೇಗಿರುತ್ತೆ? ಫಸ್ಟ್ ಟರ್ಮ್ A ಬರುತ್ತೆ, ಸೆಕೆಂಡ್ ಟರ್ಮ್ A + D ಬರುತ್ತೆ, ಥರ್ಡ್ ಟರ್ಮ್ A + 2D ಬರುತ್ತೆ, ನೆಕ್ಸ್ಟ್ A + 3D, ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗೆ ನಾವು ಫಸ್ಟ್ ಟರ್ಮ್ನ A1 ಇಂದ ಡಿನೋಟ್ ಮಾಡ್ತೀವಿ, ಸೆಕೆಂಡ್ ಟರ್ಮ್ನ A2 ಇಂದ ಡಿನೋಟ್ ಮಾಡ್ತೀವಿ, ಥರ್ಡ್ ಟರ್ಮ್ನ A3 ಇಂದ, ನೆಕ್ಸ್ಟ್ A4 ಇಂದ, ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 2 ಫಾರ್ಮುಲಾಗಳಿದಾವೆ. ಅದರಲ್ಲಿ ಮೊದಲನೇದು AN ಫಾರ್ಮುಲಾ. AN = A + n - 1 × D. ಹಾಗೆ ಇನ್ನೊಂದು SN ಫಾರ್ಮುಲಾ. SN = n/2 × 2A + n - 1 × D. ನೀವು ಇಲ್ಲಿ AN ಅಂದ್ರೆ ಏನು, A ಏನು, D ಏನು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ನೋಡಿ. A ಅಂದ್ರೆ ಫಸ್ಟ್ ಟರ್ಮ್, D ಅಂದ್ರೆ ಕಾಮನ್ ಡಿಫರೆನ್ಸ್, ಹಾಗೆ n ಏನಾಗಿರುತ್ತೆ? ನಂಬರ್ ಆಫ್ ಟರ್ಮ್ಸ್ ಆಗಿರುತ್ತೆ. ಹಾಗೆ AN nth ಟರ್ಮ್ ಆಗಿರುತ್ತೆ. ಅಂಡ್ ಲಾಸ್ಟ್ ಅಲ್ಲಿ SN ಅಂದ್ರೆ ಸಮ್ ಆಫ್ n ಟರ್ಮ್ಸ್. ಅಂದ್ರೆ ನಾವು ಸಮ್ ಆಫ್ n ಟರ್ಮ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ. ಸೊ AP ಒಂದು ಸೀಕ್ವೆನ್ಸ್ ಆಗಿರುತ್ತೆ. ಅದಕ್ಕೆ ರಿಲೇಟೆಡ್ ಎಲ್ಲ ಡೀಟೇಲ್ಸ್ ಹೇಳಿದೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ನಮ್ಮ ನೆಕ್ಸ್ಟ್ ಪೇಜ್ ಅಲ್ಲಿ. GP ಆರ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. GP ಅಂದ್ರೆ ಏನು ಅಂತ ಅದರ ಡೆಫಿನೇಷನ್ ನ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ಏನ್ ಕೊಟ್ಟಿದ್ದಾರೆ? ಎ ಸೀಕ್ವೆನ್ಸ್ ಈಸ್ ಸೆಡ್ ಟು ಬಿ ಎ GP. ನಮ್ಮ GP ಏನಿದೆ ಅದು ಕೂಡ ಒಂದು ಸೀಕ್ವೆನ್ಸ್ ಆಗಿರುತ್ತೆ. ಹಾಗಾದ್ರೆ ಒಂದು ಸೀಕ್ವೆನ್ಸ್ ನ ನಾವು GP ಅಂತ ಯಾವಾಗ ಹೇಳ್ತೀವಿ? ಏನ್ ಕಂಡೀಷನ್ ಕೊಟ್ಟಿದ್ದಾರೆ? ಇಫ್ ದ ರೇಷಿಯೋ ಆಫ್ ಎನಿ ಟರ್ಮ್ ಟು ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ ಈಸ್ ಸೇಮ್ ಥ್ರೂ ಔಟ್ ಅಂಡ್ ದ ಕಾನ್ಸ್ಟೆಂಟ್ ಫ್ಯಾಕ್ಟರ್ ಇಸ್ ಕಾಲ್ಡ್ ಕಾಮನ್ ರೇಷಿಯೋ. ಅಂದ್ರೆ ಯಾವುದೇ ಒಂದು ಟರ್ಮ್ ಮತ್ತೆ ಅದರ ಹಿಂದಿನ ಟರ್ಮ್ ನ ರೇಷಿಯೋ ಏನಿರುತ್ತೆ ಅದು ಥ್ರೂ ಔಟ್ ದ ಸೀಕ್ವೆನ್ಸ್ ಸೇಮ್ ಇರಬೇಕು. ಅಂತ ಸೀಕ್ವೆನ್ಸ್ ನ ನಾವು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಸೊ ನಮ್ಮ ರೇಷಿಯೋ ಏನಿದೆ ಇದು ಥ್ರೂ ಔಟ್ ದ ಸೀಕ್ವೆನ್ಸ್ ಕಾನ್ಸ್ಟೆಂಟ್ ಇರುತ್ತೆ. ಆ ಕಾನ್ಸ್ಟೆಂಟ್ ಫ್ಯಾಕ್ಟರ್ ನ ಕಾಮನ್ ರೇಷಿಯೋ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ. ನಮಗೆ ಒಂದು GP ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಹೇಗಿರುತ್ತೆ? ಫಸ್ಟ್ ಟರ್ಮ್ A1 ಇರುತ್ತೆ, ಸೆಕೆಂಡ್ ಟರ್ಮ್ A2 ಬರುತ್ತೆ, ನೆಕ್ಸ್ಟ್ A3, A4, A5 ಈ ರೀತಿ ಇರುತ್ತೆ. ಈಗ ರೇಷಿಯೋ ಹೇಗೆ ಕಂಡುಹಿಡ್ತೀರಾ? ಇಲ್ಲಿ ಕಾಮನ್ ರೇಷಿಯೋನ R ಇಂದ ಡಿನೋಟ್ ಮಾಡ್ತೀವಿ. ನಾನು ಫಸ್ಟ್ ರೇಷಿಯೋ ಫೈಂಡ್ ಮಾಡ್ತಿರೋದ್ರಿಂದ R1 ಅಂತ ಬರಿತೀನಿ. ಈಗ ರೇಷಿಯೋ ಹೇಗೆ ಫೈಂಡ್ ಮಾಡೋದು ಅಂತ ತಿಳ್ಕೊಳ್ಳಕ್ಕೆ ಮತ್ತೆ ಡೆಫಿನೇಷನ್ ನ ನೋಡಿ. ಏನ್ ಹೇಳಿದ್ದಾರೆ ಇಲ್ಲಿ? ಯಾವ್ದಾದರೂ ಟರ್ಮ್ ಹಾಗೂ ಅದರ ಪ್ರಿಸೀಡಿಂಗ್ ಟರ್ಮ್ ನ ರೇಷಿಯೋ. ಅಂದ್ರೆ ನಾವು ಯಾವಾಗ್ಲೂ ಸೆಕೆಂಡ್ ಟರ್ಮ್ ಮತ್ತೆ ಫಸ್ಟ್ ಟರ್ಮ್ ನ ರೇಷಿಯೋ ಇಂದ ಶುರು ಮಾಡಬೇಕು. ಅಂದ್ರೆ ಇಲ್ಲಿ A2 ಬರುತ್ತೆ, ಅದ್ರ ಕೆಳಗಡೆ ಅದರ ಪ್ರಿಸೀಡಿಂಗ್ ಟರ್ಮ್ ಬರುತ್ತೆ, ದಟ್ ಈಸ್ A1. ಈ ರೀತಿ ನಾವು ರೇಷಿಯೋನ ಫೈಂಡ್ ಮಾಡ್ತೀವಿ. ಇದೇ ತರ R2 ಹೇಗೆ ಫೈಂಡ್ ಮಾಡ್ತೀರಾ? ನ್ಯೂಮರೇಟರ್ ಅಲ್ಲಿ ನಮ್ಮ ಥರ್ಡ್ ಟರ್ಮ್ ಬರುತ್ತೆ ಅಂಡ್ ಡಿನೋಮಿನೇಟರ್ ಅಲ್ಲಿ ನಮ್ಮ ಸೆಕೆಂಡ್ ಟರ್ಮ್ ಬರುತ್ತೆ. ಹಾಗೆ ನನಗೆ R3 ಬೇಕು ಅಂದ್ರೆ ನ್ಯೂಮರೇಟರ್ ಅಲ್ಲಿ ಬರುತ್ತೆ ನಮ್ಮ ಫೋರ್ತ್ ಟರ್ಮ್ ಅಂಡ್ ಡಿನೋಮಿನೇಟರ್ ಅಲ್ಲಿ ಬರುತ್ತೆ ನಮ್ಮ ಥರ್ಡ್ ಟರ್ಮ್. ಈ ರೀತಿ ನಮಗೆ ಸಿಗುತ್ತೆ. ನಮಗೆ ಇಲ್ಲಿ R1, R2, R3 ರೇಷಿಯೋಸ್ ಏನ್ ಸಿಕ್ಕಿದೆ ಅದು ಹೇಗಿರ್ಬೇಕು? R1 = R2 ಆಗಿರ್ಬೇಕು ಅಂಡ್ ದಟ್ ಈಸ್ ಈಕ್ವಲ್ ಟು R3 ಆಗಿರ್ಬೇಕು. ಇದು ಯಾವಾಗ್ಲೂ ಸೇಮ್ ಇರಬೇಕು. ಥ್ರೂ ಔಟ್ ನಮ್ಮ ಸೀಕ್ವೆನ್ಸ್, ಪೂರ್ತಿ ಸೀಕ್ವೆನ್ಸ್ ಅಲ್ಲಿ R1, R2, R3 ರೇಷಿಯೋಸ್ ಈಕ್ವಲ್ ಆಗಿದ್ರೆ, A2/A1, A3/A2, A4/A3 ಇದೆಲ್ಲ ಈಕ್ವಲ್ ಆಗಿದ್ರೆ ಅದನ್ನ GP ಅಂತ ಹೇಳ್ತಾರೆ. ಸೊ ಡೆಫಿನೇಷನ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಈಗ ನಮ್ಮ GP ಏನಿದೆ ಅದರ ಜನರಲ್ ಫಾರ್ಮ್ ಹೇಗಿರುತ್ತೆ ಅಂತ ನೋಡೋಣ. ಜನರಲ್ ಫಾರ್ಮ್ ಅಲ್ಲಿ ಎಲ್ಲದಕ್ಕಿಂತ ಮುಂಚೆ ನಮ್ಮ ಫಸ್ಟ್ ಟರ್ಮ್ A ಬರುತ್ತೆ, ಅದಾದ್ಮೇಲೆ ನಮ್ಮ ಸೆಕೆಂಡ್ ಟರ್ಮ್ AR ಬರುತ್ತೆ, ನೆಕ್ಸ್ಟ್ ನಮ್ಮ ಥರ್ಡ್ ಟರ್ಮ್ AR⁴ ಬರುತ್ತೆ, ನೆಕ್ಸ್ಟ್ AR⁴ ಬರುತ್ತೆ,
ಇದೇ ರೀತಿ ನೆಕ್ಸ್ಟ್ ಇರೋ ಟರ್ಮ್ಸ್ ಎಲ್ಲ ಬರ್ತಾ ಹೋಗುತ್ತೆ. ನಮ್ಮ ಲಾಸ್ಟ್ ಟರ್ಮ್ ಏನಾಗಿರುತ್ತೆ, AR⁴ ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಎನಿ GP. ನೀವು ಇಲ್ಲಿ ಒಂದು ವಿಷಯ ಏನು ಗಮನದಲ್ಲಿ ಇಟ್ಕೊಬೇಕಂದ್ರೆ, ನಾವು ಆರ್ ವ್ಯಾಲ್ಯೂ ಹೇಗೆ ಫೈಂಡ್ ಮಾಡ್ತೀವಿ, ಹಾಗೆ ನಮ್ಮ R1 R2 R3 R4 ಈ ಎಲ್ಲ ರೇಷಿಯೋಗಳು ಈಕ್ವಲ್ ಆಗಿದ್ರೆ ಅದನ್ನ ನಾವು GP ಅಂತ ಹೇಳ್ತೀವಿ. AP ಅಲ್ಲಿ ಯಾವ ರೀತಿ ಫಾರ್ಮುಲಾಗಳಿತ್ತು, GP ಯಲ್ಲೂ ಸಹ ಫಾರ್ಮುಲಾಗಳಿದಾವೆ. ಯಾವ್ಯಾವ ಫಾರ್ಮುಲಾಸ್ ಇರುತ್ತೆ ಅಂತ ನೋಡೋಣ ನಮ್ಮ ನೆಕ್ಸ್ಟ್ ಪೇಜ್ ಅಲ್ಲಿ. ಸೊ GP ಅಲ್ಲಿ 3 ಫಾರ್ಮುಲಾಗಳಿದೆ. ಅದರಲ್ಲಿ ಫಸ್ಟ್ ಒನ್ ಜನರಲ್ ಟರ್ಮ್ ಆಫ್ GP. ಜನರಲ್ ಟರ್ಮ್ ನ ನಾವು AN ಇಂದ ಡಿನೋಟ್ ಮಾಡ್ತೀವಿ. ಹಾಗಾದ್ರೆ AN ಫಾರ್ಮುಲಾ ಏನಾಯ್ತು, AN = AR⁴ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ದಿಸ್ ಇಸ್ ದ ಫಾರ್ಮುಲಾ ಆಫ್ ಜನರಲ್ ಟರ್ಮ್ ಆಫ್ GP. ಹಾಗೆ ನೆಕ್ಸ್ಟ್ ಏನಿದೆ, ಸಮ್ ಆಫ್ n ಟರ್ಮ್ಸ್ ಆಫ್ GP. ಇದನ್ನ ನಾವು SN ಇಂದ ಡಿನೋಟ್ ಮಾಡ್ತೀವಿ. ಇಲ್ಲಿ ನಮಗೆ S ಎಂದು 2 ಫಾರ್ಮುಲಾಗಳಿದೆ. 2 ಫಾರ್ಮುಲಾಗಳ ಬಗ್ಗೆನೂ ನಾವೀಗ ಡಿಸ್ಕಸ್ ಮಾಡ್ತೀವಿ. ಹಾಗೆ ಅದೆರಡರಲ್ಲಿ ಯಾವ ಫಾರ್ಮುಲಾನ ಯಾವ ಕಂಡೀಷನ್ ಅಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಫಸ್ಟ್ ಫಾರ್ಮುಲಾ ಬರೆಯೋಣ. SN = A × 1 - R⁴n. ಡಿನಾಮಿನೇಟರ್ ಅಲ್ಲಿ ನಾವು ಇಲ್ಲಿ 1 - R ಮಾಡಿರೋದ್ರಿಂದ ಡಿನಾಮಿನೇಟರ್ ಅಲ್ಲೂ 1 - R ಅಂತ ಬರಿಬೇಕು. ಹಾಗೇನೆ ಸೆಕೆಂಡ್ ಫಾರ್ಮುಲಾ ಏನಾಗುತ್ತೆ, A × R⁴n-1. ಡಿನಾಮಿನೇಟರ್ ಅಲ್ಲಿ ಇಲ್ಲಿ ನಾವು R-1 ಬರ್ದಿರೋದ್ರಿಂದ ಡಿನಾಮಿನೇಟರ್ ಅಲ್ಲೂ ಸಹ R-1 ಅಂತ ಬರಿಬೇಕು. ಹಾಗೆ ಇಲ್ಲಿ ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ. ನಾವು ಇಲ್ಲಿ R ನ 1 ಇಂದ ಸಬ್ಟ್ರಾಕ್ಟ್ ಮಾಡಿರೋದ್ರಿಂದ R ವ್ಯಾಲ್ಯೂ ಏನಾಗಿರುತ್ತೆ, R ವ್ಯಾಲ್ಯೂ 1 ಗಿಂತ ಕಡಿಮೆ ಇರುತ್ತೆ. ಸೊ ಇಫ್ R is less than 1, R ವ್ಯಾಲ್ಯೂ 1 ಗಿಂತ ಕಡಿಮೆ ಇದ್ರೆ ನಾವು ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಹಾಗೇನೆ ಇಫ್ R is greater than 1, R ವ್ಯಾಲ್ಯೂ 1 ಗಿಂತ ಜಾಸ್ತಿ ಇದ್ರೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಟೋಟಲ್ GP ಅಲ್ಲಿ ನಮಗೆ 3 ಫಾರ್ಮುಲಾಸ್ ಇದೆ. ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಈ ಚಾಪ್ಟರ್ ಅಲ್ಲಿ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, AM ಅಂದ್ರೆ ಅರ್ಥಮೆಟಿಕ್ ಮೀನ್. ಅದಾದ್ಮೇಲೆ ಬರುತ್ತೆ GM ಅಂದ್ರೆ ಜಿಯೋಮೆಟ್ರಿಕ್ ಮೀನ್. ಸೊ ನಾವು AM ಅಂದ್ರೇನು, GM ಅಂದ್ರೇನು ಎರಡನ್ನೂ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ AM-ಗೂ GM-ಗೂ ಇರೋ ಸಂಬಂಧ ಏನು, ಅದೆರಡರ ನಡುವೆ ಇರೋ ರಿಲೇಷನ್ ಏನು ಅನ್ನೋದನ್ನು ತಿಳ್ಕೊಂತೀವಿ. ಸೊ ಫಸ್ಟ್ ನಾವು AM ಅಂದ್ರೆ ಏನು ಕೊಟ್ಟಿದ್ದಾರೆ, ಆವ್ರೇಜ್ ಆಫ್ A and B. ಹೇಗೆ ಫೈಂಡ್ ಮಾಡೋದು, ಅದಕ್ಕೆ ಒಂದು ಫಾರ್ಮುಲಾ ಇದೆ. A = A+B/2. ಇಲ್ಲಿ A ಅಂದ್ರೆ ಅರ್ಥಮೆಟಿಕ್ ಮೀನ್ ಆಫ್ A and B ಅಂತ ಅರ್ಥ. ಸೊ ಒಂದು ಎಕ್ಸಾಂಪಲ್ ನೋಡೋಣ. 2 ಮತ್ತು 4 ನ ಅರ್ಥಮೆಟಿಕ್ ಮೀನ್ ಎಷ್ಟಾಗಿರುತ್ತೆ, ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲಿ A ಮತ್ತು B ಪ್ಲೇಸ್ ಅಲ್ಲಿ ನಾವು 2 ಮತ್ತು 4 ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಎಷ್ಟಾಗುತ್ತೆ, A = 2 + 4 / 2, which is equal to 6/2, which is equal to 3. So 3 is the arithmetic mean of 2 and 4. So arithmetic mean complete ಆಯಿತು. ನೆಕ್ಸ್ಟ್ ನಾವು geometric mean ಅಂದ್ರೆ ಏನು ನೋಡೋಣ. GM of any two positive numbers A and B is given by √AB. ಅಂದ್ರೆ ಎರಡು ಪಾಸಿಟಿವ್ ನಂಬರ್ಸ್ಗಳ GM ವ್ಯಾಲ್ಯೂ √AB-ಗೆ ಈಕ್ವಲ್ ಆಗಿರುತ್ತೆ. ದಟ್ ಈಸ್ GM is equal to √AB. ಒಂದು ಎಕ್ಸಾಂಪಲ್ ನೋಡೋಣ. ನನ್ನ ಹತ್ರ 2 ನಂಬರ್ಸ್ ಇದೆ, 2 ಮತ್ತು 8. ಇದೆರಡರ GM ವ್ಯಾಲ್ಯೂ ಏನಾಗಿರುತ್ತೆ, ಅದಕ್ಕೆ ನಾವೇನು ಮಾಡಬೇಕು, A ಮತ್ತು B ಪ್ಲೇಸಲ್ಲಿ 2 ಮತ್ತು 8ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಏನಾಗುತ್ತೆ, √2 × 8. ದಿಸ್ ಈಸ್ ಈಕ್ವಲ್ ಟು √16. ಆ್ಯಂಡ್ ನಮಗೆ ಗೊತ್ತು √16ನ ವ್ಯಾಲ್ಯೂ 4ಗೆ ಈಕ್ವಲ್ ಆಗಿರುತ್ತೆ. ಸೊ 4 is the geometric mean of 2 and 8. ಸೊ ನಾವು AM ಅಂದ್ರೆ ಏನು ನೋಡಿದ್ವಿ, GM ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಹಾಗೆ ಅದೆರಡರ ಫಾರ್ಮುಲಾಗಳನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ನಾವು AM ಮತ್ತು GMಗೂ ಇರೋ ರಿಲೇಷನ್ ಏನು ಅಂತ ನೋಡೋಣ. ಸೊ ಏನಿದೆ ಇಲ್ಲಿ, A and B ಎರಡು ಪಾಸಿಟಿವ್ ರಿಯಲ್ ನಂಬರ್ಸ್ ಆಗಿದ್ರೆ ಅವುಗಳ ಅರ್ಥಮೆಟಿಕ್ ಮೀನ್ A+B/2 ಆಗಿರುತ್ತೆ. ಅವುಗಳ ಜಿಯೋಮೆಟ್ರಿಕ್ ಮೀನ್ √AB ಆಗಿರುತ್ತೆ. ನಾವೀಗ A - G ಮಾಡೋಣ. ಏನಾಗುತ್ತೆ, A - G is equal to A ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, A+B/2. ಅದನ್ನೇ ಇಲ್ಲಿ ಬರೆಯೋಣ. A+B/2 ಮೈನಸ್ ಸೈನ್ ಆಸ್ ಇಟ್ ಈಸ್ ಬರೆಯೋಣ. G ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, √AB. ಅದನ್ನ ಇಲ್ಲಿ ಬರೆಯೋಣ.
ರೂಟ್ ಎ ಬಿ. ಸೊ ಇದನ್ನ ನಾವೀಗ ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂದ್ರೆ 1 ಬರುತ್ತೆ. ಸೊ ನಿಮಗೆ ಎಲ್ ಸಿ ಎಂ ತೆಗಿಯೋಕೆ ಬರುತ್ತಲ್ವಾ, ಇದೆರಡರ ಎಲ್ ಸಿ ಎಂ ಏನಾಗುತ್ತೆ 2 ಆಗುತ್ತೆ. ಸೊ ನಾವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೆದ್ರೆ ಏನು ಸಿಗುತ್ತೆ ನಮಗೆ, ಎ ಪ್ಲಸ್ ಬಿ ಮೈನಸ್ 2 ರೂಟ್ ಎ ಬಿ ಬೈ 2. ಇದನ್ನ ನಾವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ ಬರೆದ್ರೆ ಇದರ ವ್ಯಾಲ್ಯೂ ಏನಾಗುತ್ತೆ ಅಂದರೆ ರೂಟ್ ಎ ಮೈನಸ್ ರೂಟ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಇಲ್ಲಿ ನಮಗೆ ರೂಟ್ ಎ ಮೈನಸ್ ರೂಟ್ ಬಿ ವ್ಯಾಲ್ಯೂ ಏನಾದರೂ ಆಗಿರಲಿ, ನಾವು ಅದನ್ನ ಸ್ಕ್ವೇರ್ ಮಾಡಿದ್ರೆ ಅದರ ವ್ಯಾಲ್ಯೂ ಪಾಸಿಟಿವ್ ಆಗುತ್ತೆ. ಸೊ ಪಾಸಿಟಿವ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮತ್ತೆ ಪಾಸಿಟಿವ್ ವ್ಯಾಲ್ಯೂವೇ ಆಗುತ್ತೆ. ಸೊ ಈ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಇಲ್ಲೇನಿದೆ ಎ ಮೈನಸ್ ಜಿ ಇದೆ. ಸೊ ಎ ಮೈನಸ್ ಜಿ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಆಗಿದೆ ಆ್ಯಂಡ್ ಇದರ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿದೆ, ವಿಚ್ ಇಂಪ್ಲೈಸ್ ಎ ಮೈನಸ್ ಜಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಈಗ ನಾವು ಇಲ್ಲಿ ಎರಡು ಕಡೆ ಜಿನ ಆ್ಯಡ್ ಮಾಡಬೇಕು. ಏನಾಗುತ್ತೆ, ಎ ಮೈನಸ್ ಜಿ ಪ್ಲಸ್ ಜಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಪ್ಲಸ್ ಜಿ ಆಗುತ್ತೆ. ಇಲ್ಲಿ ಈಗ ಮೈನಸ್ ಜಿ ಪ್ಲಸ್ ಜಿ ಕ್ಯಾನ್ಸಲ್ ಆಗುತ್ತೆ. ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಪ್ಲಸ್ ಜಿ ಜಿ ಆಗುತ್ತೆ, ವಿಚ್ ಇಂಪ್ಲೈಸ್ ಎ ಎಮ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಎಮ್. ದಿಸ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎ ಎಮ್ ಆ್ಯಂಡ್ ಜಿ ಎಮ್. ಅಂದರೆ ಎ ಎಮ್ ವ್ಯಾಲ್ಯೂ ಜಿ ಎಮ್ಗಿಂತ ಯಾವಾಗಲೂ ಜಾಸ್ತಿ ಅಥವಾ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಎ ಎಮ್ ವ್ಯಾಲ್ಯೂ ಜಿ ಎಮ್ಗಿಂತ ಕಡಿಮೆ ಇರೋದಿಲ್ಲ. ನೀವು ಬೇಕಾದರೆ ಯಾವ್ದಾದ್ರು 2 ನಂಬರ್ಸ್ ತಗೊಂಡು ಚೆಕ್ ಮಾಡಬಹುದು. ಎ ಎಮ್ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಜಿ ಎಮ್ಗಿಂತ ಕಡಿಮೆ ಬರಲ್ಲ. ಸೊ ನಾವು ಈ ಚಾಪ್ಟರ್ನ ಲಾಸ್ಟ್ ಕಾನ್ಸೆಪ್ಟ್ ರಿಲೇಷನ್ ಬಿಟ್ವೀನ್ ಎ ಎಮ್ ಆ್ಯಂಡ್ ಜಿ ಎಮ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಈ ವಿಡಿಯೋದಲ್ಲಿ ನಾನು ಹೇಳಿದಷ್ಟು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸಸೈಸ್ 8.1ನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.